Hello students, welcome to the Learning Management System program for Polytechnic students from the Department of Collegiate and Technical Education. Myself is Mohinuddin. I am working as a lecturer in Electrical and Electronics Engineering Department at Government Polytechnic Bellary. Today I am going to discuss on session 39 from Unit 5 of the course Electrical Power Generation for third semester Electrical and Electronics Engineering students. Let's begin the session. The table of contents of today's session are types of biogas plants, batch type biogas plants, continuous type biogas plants, and test assessment at the end of a session. Before going to start the session, we will recap the previous session. Previous session ಅಲ್ಲಿ ನಾವು ಏನು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಅನ್ನೋದು ರೀಕ್ಯಾಪ್ ಮಾಡೋಣ. ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಬಯೋಮಾಸ್ ಅಂದರೆ ಏನು, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಯಾವ ಫ್ಯಾಕ್ಟರ್ನ ನಾವು ಕನ್ಸಿಡರ್ ಮಾಡಬೇಕು ಬಯೋಗ್ಯಾಸ್ ಪವರ್ ಪ್ಲಾಂಟ್ನ ಸೆಲೆಕ್ಟ್ ಮಾಡ್ಕೊಬೇಕು, ಅಂಡ್ ಲೈನ್ ಡಯಾಗ್ರಾಮ್ ಆಫ್ ಬಯೋಮಾಸ್ ಪವರ್ ಪ್ಲಾಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಜನರಲಿ ನಾವು ಬಯೋಮಾಸ್ ಅಂದರೆ all organic materials such as plants, trees, and crops or potential sources of energy, or collectively we call it as a biomass. The biomass may come from either aquatic plants or terrestrial plants ಇರ್ಬೋದು, animal waste ಇರ್ಬೋದು, ಕ್ರಾಪ್ಸ್ ಇರ್ಬೋದು. ಇದೆಲ್ಲ ನಾವು ಏನು ಹೇಳ್ತೀವಿ ಬಯೋಮಾಸ್ ಅಂತ. ವುಡ್ ರೆಸಿಡ್ಯೂಸ್, ಇಂಡಸ್ಟ್ರಿಯಲ್ ವೇಸ್ಟ್, ಹೌಸ್ ಹೋಲ್ಡ್ ವೇಸ್ಟ್, ಆಲ್ ಕಮ್ಸ್ ಅಂಡರ್ ಬಯೋಮಾಸ್. ಬಯೋಮಾಸ್ ಇಸ್ ಎ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತೀವಿ. ಮೋರ್ ದನ್ ದಿ nowadays this biomass is used almost all 90% of the rural households are using the biomass as a fuel. ಫ್ಯೂಯಲ್ ಆಗಿ ರೂರಲ್ ಏರಿಯಾದಲ್ಲಿ ಇದನ್ನ ಬಯೋಮಾಸನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಇನ್ನು ಬಯೋಮಾಸಿಂದ ನಾವು ಕ್ಯಾನ್ ಆಲ್ಸೋ ಕನ್ವರ್ಟ್ ದಿ ಬಯೋಮಾಸ್ ಇಂಟು ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಇಥನಾಲ್, ಅಂಡ್ ಆಲ್ಸೋ ಬಯೋಡೀಸೆಲ್, ಬಯೋಫ್ಯೂಲ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಬೋದು. ದಟ್ ಬಯೋಗ್ಯಾಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಹೀಟಿಂಗ್ ಪರ್ಪಸ್ ಆರ್ ಫಾರ್ ಕುಕಿಂಗ್ ಪರ್ಪಸ್, and also that can be used for the generation of electricity. ಇದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಇವತ್ತು ಟೈಪ್ಸ್ ಆಫ್ ಬಯೋಗ್ಯಾಸ್ ಪ್ಲಾಂಟ್ಸ್ ಬಗ್ಗೆ ನೋಡೋಣ. ಯಾವ ಟೈಪ್ಸು ಬರ್ತವೆ ಬಯೋಗ್ಯಾಸ್ ಪ್ಲಾಂಟ್ಸ್. ಈಗ ಮೇನ್ಲಿ ಬಯೋಗ್ಯಾಸ್ ಪ್ಲಾಂಟ್ಸ್ there are two types. First is the batch type biogas plants, continuous type biogas plants. Again continuous type biogas plants ನಾವು floating drum type biogas plant ಅಂತೀವಿ, fixed dome type biogas plant ಅಂತ ಕ್ಲಾಸಿಫೈ ಮಾಡ್ತೀವಿ. Now we will see batch type biogas plant ಅಂದ್ರೆ ಏನು ಅನ್ನೋದನ್ನ ನೋಡೋಣ. In batch type biogas plants, this the diagram shows. Here is called the digester antivi. This digester, the biomass is fed into the digester. Biomass na ನಾವು ಇಲ್ಲಿ digester ಗೆ ನಾವು feed ಮಾಡ್ತೀವಿ. at a container
which the biomass is fed into the, we call it as a digester antivi. That digestion of the biomass takes place in the absence of oxygen. In batch type biogas plants alli, this digester is charged and allowed to produce gas for 40 to 50 days. Really, ಈ ಬ್ಯಾಚ್ ಟೈಪಲ್ಲಿ ನಾವು ಡೈಜೆಸ್ಟರ್ನ ಚಾರ್ಜ್ ಮಾಡ್ತೀವಿ. ಚಾರ್ಜ್ ಅಂದರೆ ದಟ್ ಈಸ್ ಫೀಡಿಂಗ್ ದ ಬಯೋಮಾಸ್. ಫೀಡ್ ಮಾಡ್ತೀವಿ ನಾವು ಬಯೋಮಾಸ್ನ. ಫೀಡ್ ಮಾಡಿದ್ಮೇಲೆ ಅಂಡ್ ಅಲೋಡ್ ಟು ಪ್ರೊಡ್ಯೂಸ್ ದಿ ಗ್ಯಾಸ್ ಫಾರ್ 40 to 50 ಡೇಸ್. ಅದನ್ನು ಫೀಡ್ ಮಾಡಿಬಿಟ್ಟು ಒಂದ್ಸಲಿ ಅದನ್ನು ನಾವು ಗ್ಯಾಸ್ ಪ್ರೊಡ್ಯೂಸ್ ಆಗೋದಕ್ಕೆ ಬಿಡ್ತೀವಿ ಫಾರ್ 40 to 50 ಡೇಸ್. ಒನ್ಸ್ ಚಾರ್ಜ್ಡ್, ಒಂದ್ಸಲ ಇದನ್ನು ನಾವು ಚಾರ್ಜ್ ಮಾಡಿದಾದ್ಮೇಲೆ ಇಟ್ ಸ್ಟಾರ್ಟ್ಸ್ ಸಪ್ಲೈಯಿಂಗ್ ದಿ ಗ್ಯಾಸ್ ಆಫ್ಟರ್ 8 to 10 ಡೇಸ್. ಒನ್ಸ್ ಇದನ್ನು ನಾವು ಫುಲ್ ಚಾರ್ಜ್ ಮಾಡ್ತೀವಿ, ಫೀಡ್ ಮಾಡ್ತೀವಿ ಬಯೋಮಾಸ್ನ. ಫೀಡ್ ಮಾಡಿದಾಗ ಅದನ್ನು ನಾವೇನು ಹೇಳ್ತೀವಿ, ಚಾರ್ಜ್ ಅಂತೀವಿ. ಒನ್ಸ್ ಇಟ್ ಈಸ್ ಚಾರ್ಜ್, ಅದನ್ನು ಚಾರ್ಜ್ ಮಾಡಿದಾಗ ಅದು ಡೈಜೆಸ್ಟರ್ ಏನು ಮಾಡುತ್ತೆ, ಸಪ್ಲೈ ದಿ ಗ್ಯಾಸ್ ಆಫ್ಟರ್ 8 to 10 ಡೇಸ್. 8 ರಿಂದ 10 ದಿನ ಆದಮೇಲೆ ಅದು ಗ್ಯಾಸ್ನ ಸಪ್ಲೈ ಮಾಡುತ್ತೆ. ಅಂಡ್ ಕಂಟಿನ್ಯೂಯಸ್ಲಿ ಡೂ ಫಾರ್ ಅಬೌಟ್ 40 to 50 ಡೇಸ್. ಅಂದರೆ ಒನ್ಸ್ ನಾವು ಡೈಜೆಸ್ಟರ್ಗೆ ನಾವು ಚಾರ್ಜ್ ಮಾಡಿದಾಗ, ಬಯೋಮಾಸ್ನ ಫೀಡ್ ಮಾಡಿದಾಗ ಅದು 8 to 10 ಡೇಸ್ ಆದಮೇಲೆ ಬಯೋಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಅದು ಕಂಟಿನ್ಯೂ ಆಗಿ ಬಯೋಗ್ಯಾಸ್ನ ಸಪ್ಲೈ ಮಾಡುತ್ತೆ ಫಾರ್ ಅಬೌಟ್ 40 to 50 ಡೇಸ್. 40 ರಿಂದ 50 ದಿನದ ಒಳಗೂ ಅದು ಗ್ಯಾಸ್ನ ಸಪ್ಲೈ ಮಾಡುತ್ತೆ. ಆಫ್ಟರ್ ದಿ ಡೈಜೆಷನ್ ಇಸ್ ಕಂಪ್ಲೀಟ್ ಆಗಿ 40 to 50 ಡೇಸ್ ಆದಮೇಲೆ ಕಂಪ್ಲೀಟ್ ಆಗಿ ಏನು ಡೈಜೆಷನ್ ಆಗಿರುತ್ತೆ ಅದರಲ್ಲಿ ಡೈಜೆಸ್ಟರಲ್ಲಿ, ಅದನ್ನು ನಾವೇನು ಹೇಳ್ತೀವಿ, ಅದನ್ನು ರೆಸಿಡ್ಯೂ ಅಂತೀವಿ. ದಟ್ ರೆಸಿಡ್ಯೂ ಈಸ್ ಎಂಪ್ಟೀಡ್. ಅದನ್ನು ನಾವು ಖಾಲಿ ಮಾಡ್ತೀವಿ. ಅಲ್ಲಿ ಏನು ಸ್ಲರ್ಜ್ ಏನಲ್ಲಿ ಕಂಪ್ಲೀಟ್ ಬಯೋಮಾಸ್ ಡೈಜೆಷನ್ ಆದಮೇಲೆ ಏನಾದ್ರು ಉಳಿದಿರುತ್ತೆ, ವಿ ಕಾಲ್ ಇಟ್ ಆಸ್ ಎ ರೆಸಿಡ್ಯೂ. ದಟ್ ರೆಸಿಡ್ಯೂ ಈಸ್ ಎಂಪ್ಟೀಡ್ ಅಂಡ್ ಡೈಜೆಸ್ಟರ್ ಈಸ್ ಫಿಲ್ಡ್ ಅಗೇನ್. ಮತ್ತೆ ಅದನ್ನು ನಾವೇನು ಮಾಡ್ತೀವಿ, ಏನು ಅದು ರೆಸಿಡ್ಯೂ ಇರುತ್ತೆ ಅದನ್ನು ಖಾಲಿ ಮಾಡ್ತೀವಿ. ಖಾಲಿ ಮಾಡಿಬಿಟ್ಟು ಮತ್ತೆ ನಾವು ಫ್ರೆಶ್ ಬಯೋಮಾಸ್ನ ಫಿಲ್ ಮಾಡ್ತೀವಿ. ಎ ಬ್ಯಾಟ್ರಿ ಆಫ್ ಡೈಜೆಸ್ಟರ್ಸ್ ಈಸ್ ಯೂಸ್ಡ್ ಅಂಡ್ ದೇ ಆರ್ ಚಾರ್ಜ್ಡ್ ಅಂಡ್ ಎಂಪ್ಟೀಡ್ ಒನ್ ಬೈ ಒನ್. ದೇರ್ಫೋರ್ ಇದೇ ರೀತಿ ನಾವು ಇಲ್ಲಿ ಬ್ಯಾಟ್ರಿ ಆಫ್ ಡೈಜೆಸ್ಟರ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ಇಲ್ಲಿ ನೀವು ನೋಡಬಹುದು ಡಯಾಗ್ರಾಮಲ್ಲಿ ಡೈಜೆಸ್ಟರ್ 1 ಇದೆ. ಈ ಡೈಜೆಸ್ಟರ್ 1 ಆದಮೇಲೆ ಇಲ್ಲಿ ಡೈಜೆಸ್ಟರ್ 2 ಇದೆ. ಅದೇ ರೀತಿ ಡೈಜೆಸ್ಟರ್ 2ನ ನಾವು ಚಾರ್ಜ್ ಮಾಡ್ತೀವಿ. ಚಾರ್ಜ್ ಮಾಡಿ ಆಮೇಲೆ ಅದು ಕಂಪ್ಲೀಟಾಗಿ 40 to 50 ಡೇಸ್ ಆದಮೇಲೆ ಅದನ್ನು ನಾವು ರೆಸಿಡ್ಯೂಸ್ ಏನು ಉಳಿದಿರುತ್ತೆ ಅದನ್ನು ನಾವು ಖಾಲಿ ಮಾಡಿ ಮತ್ತೆ ಆ ಬಯೋಮಾಸ್ನ ಫಿಲ್ ಮಾಡ್ತೀವಿ. ದೇರ್ಫೋರ್ a battery of digesters is used and they are charged and emptied one by one. ಒಂದು ಆದಮೇಲೆ ಅದನ್ನು ನಾವು ಚಾರ್ಜ್ ಮಾಡ್ತೀವಿ ಮತ್ತು ಖಾಲಿ ಮಾಡ್ತೀವಿ. ಸೊ ದಟ್ ಕಂಟಿನ್ಯೂಸ್ ಸಪ್ಲೈ ಆಫ್ ಗ್ಯಾಸ್ ಈಸ್ ಮೈಂಟೈನ್ ಇನ್ ಎ ಕಾಮನ್ ಗ್ಯಾಸ್ ಹೋಲ್ಡರ್. ಅವಾಗ ನಾವು ಒಂದಾದ್ಮೇಲೆ ಅದನ್ನು ಚಾರ್ಜು ಮತ್ತು ಎಂಟಿ ಮಾಡೋದ್ರಿಂದ ನಮಗೆ ಕಂಟಿನ್ಯೂಸ್ ಆಗಿ ನಾವು ಏನಿಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತೆ ಒಂದು ಡೈಜೆಸ್ಟರನ್ನು, ಅದನ್ನು ನಾವಿಲ್ಲಿ ಸಪ್ಲೈ ಇಲ್ಲಿ ಮೈಂಟೈನ್, ಇಲ್ಲಿ ಕಾಮನ್ ಗ್ಯಾಸ್ ಹೋಲ್ಡರ್ ಇರುತ್ತೆ. ಆ ಗ್ಯಾಸ್ ಹೋಲ್ಡರಲ್ಲಿ ಅದನ್ನು ನಾವು ಆ ಗ್ಯಾಸ್ನ ನಾವು ಮೇಂಟೈನ್ ಮಾಡ್ಬೋದು. ದಟ್ ಟೈಪ್ ಆಫ್ ದಿ ಬಯೋಗ್ಯಾಸ್ ಪ್ಲಾಂಟ್ಸ್ ವಿ ಕಾಲ್ ಇಟ್ ಆಸ್ ಎ ಬ್ಯಾಚ್ ಟೈಪ್ ಆಗ್ತೀವಿ. ಅಂದರೆ ಬ್ಯಾಚ್ ವೈಸು ನಾವು ಡೈಜೆಸ್ಟರ್ನ ಚಾರ್ಜ್ ಮಾಡ್ತೀವಿ. ಅದನ್ನು ಆಮೇಲೆ ಅದು ಕಂಪ್ಲೀಟಾಗಿ ಡೈಜೆಷನ್ ಆದಮೇಲೆ ಆ ರೆಸಿಡ್ಯೂನ ಖಾಲಿ ಮಾಡಿ ಮತ್ತೆ ಅದನ್ನು ಫಿಲ್ ಮಾಡ್ತೀವಿ. ಒನ್ ಬೈ ಒನ್ ಅದನ್ನು ನಾವೇನು ಚಾರ್ಜ್ ಅಂಡ್ ರೆಸಿಡ್ಯೂನ ಎಂಟಿ ಮಾಡೋದು ಮತ್ತು ರಿಫಿಲ್ ಮಾಡೋದು, ದಟ್ ವಿ ಕಾಲ್ ಇಟ್ ಆಸ್ ಎ ಬ್ಯಾಚ್ ಟೈಪ್ ಬಯೋಗ್ಯಾಸ್ ಪ್ಲಾಂಟ್ಸ್ ಅಂತೀವಿ.
ಅದನ್ನು ಇಲ್ಲಿ ಹೇಳಿರೋದು ಪ್ಲಾಂಟ್ ಇಸ್ ಚಾರ್ಜ್ಡ್ ಅಟ್ 50 to 60 ಡೇಸ್ ಇಂಟರ್ವಲ್ಲಿ ನಾವು 40 to 50 ಡೇಸಲ್ಲಿ ಇಂಟರ್ವಲ್ಲಿ ಚಾರ್ಜ್ ಮಾಡ್ತೀವಿ. ಒನ್ಸ್ ಇದು ಚಾರ್ಜ್ ಮಾಡಿದಾಗ ಇಟ್ ಸಪ್ಲೈ ದಿ ಗ್ಯಾಸ್ ಆಫ್ಟರ್ 8 to 10 ಡೇಸ್. It continues to do so for 40 to 50 days until the digestion is completed. 40 to 50 ಡೇಸ್ ಆದಮೇಲೆ ಅಥವಾ ಕಂಪ್ಲೀಟ್ ಅದು ಡೈಜೆಷನ್ ಆದಮೇಲೆ ಅದನ್ನು ಏನು ಮಾಡ್ತೀವಿ, ಆಫ್ಟರ್ವರ್ಡ್ಸ್ ಇಟ್ ಈಸ್ ಎಂಪ್ಟಿಡ್ ಅಂಡ್ ರೀಚಾರ್ಜ್, ಮತ್ತು ಅದನ್ನು ಖಾಲಿ ಮಾಡಿಬಿಟ್ಟು ರೀಚಾರ್ಜ್ ಮಾಡ್ತೀವಿ. Therefore, a battery of digesters are charged one by one in a synchronous manner only to maintain regular supply of gas through a common gas holder. ಅಂದರೆ ಒನ್ ಬೈ ಒಂದಾದಮೇಲೆ ಒಂದೊಂದನ್ನು ನಾವು ಚಾರ್ಜ್ ಮಾಡ್ತೀವಿ ಮತ್ತು ಅದನ್ನು ಎಂಟಿ ಮಾಡೋದ್ರಿಂದ ನಾವು ಕಂಟಿನ್ಯೂಸ್ ಆಗಿ ಗ್ಯಾಸ್ ಸಪ್ಲೈನ ನಾವು ಥ್ರೂ ಕಾಮನ್ ಗ್ಯಾಸ್ ಹೋಲ್ಡರಿಂದ ನಾವು ಕಂಟಿನ್ಯೂಸ್ ಆಗಿ ಗ್ಯಾಸ್ನ ಸಪ್ಲೈ ಮಾಡ್ಬೋದು. ಸಚ್ ಟೈಪ್ ಆಫ್ ಗ್ಯಾಸ್ ಬಯೋಗ್ಯಾಸ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಬ್ಯಾಚ್ ಟೈಪ್ ಬಯೋಗ್ಯಾಸ್ ಪ್ಲಾಂಟ್ಸ್. Next type is a continuous type biogas plants. This continuous type biogas plants only, the supply of the gas is continuous and the digester is fed with biomass regularly. Regular ಆಗಿ ನಾವು ಇಲ್ಲಿ ಬಯೋಮಾಸ್ನ ಸಪ್ಲೈ ಮಾಡ್ತೀವಿ. ಡೈಲಿ ಬೇಸಿಸಲ್ಲಿ ನಾವು ಈ ಬಯೋಮಾಸ್ನ ಈ ಡೈಜೆಸ್ಟರ್ಗೆ ನಾವು ಸಪ್ಲೈ ಮಾಡ್ತೀವಿ. ಓಕೆ, ದಿಸ್ ಪ್ಲಾಂಟಲ್ಲಿ ದಿ ಸಪ್ಲೈ ಆಫ್ ದಿ ಗ್ಯಾಸ್ ಇಸ್ ಕಂಟಿನ್ಯೂಸ್ ಇರುತ್ತೆ ಇದರಲ್ಲೂ, ಬಟ್ ಇಲ್ಲಿ ನಾವು ಬಯೋಮಾಸ್ನ ರೆಗ್ಯುಲರ್ ಆಗಿ ನಾವು ಸಪ್ಲೈ ಮಾಡ್ತೀವಿ ಡೈಜೆಸ್ಟರ್ಗೆ. ದ ಗ್ಯಾಸ್ ಪ್ರೊಡ್ಯೂಸ್ಡ್ ಈ ಸ್ಟೋರ್ಡ್ ಇನ್ ದ ಗ್ಯಾಸ್ ಹೋಲ್ಡರ್. ಗ್ಯಾಸ್ ಹೋಲ್ಡರಲ್ಲಿ ಏನು ಪ್ರೊಡ್ಯೂಸ್ ಆದಮೇಲೆ ಅದು ಸ್ಟೋರ್ ಮಾಡ್ಕೊಳುತ್ತೆ ಗ್ಯಾಸ್ ಹೋಲ್ಡರಲ್ಲಿ, ಆ್ಯಂಡ್ ವಿಚ್ ಕ್ಯಾನ್ ಬಿ ಡ್ರಾನ್ ಔಟ್ ವೆನ್ ರಿಕ್ವೈರ್ಡ್. ಅದನ್ನು ನಮಗೆ ಅದನ್ನು ಅಲ್ಲಿ ಸ್ಟೋರ್ ಆಗಿರೋದನ್ನು ನಾವು ಯಾವಾಗ ಬೇಕೋ ಅದನ್ನು ಆವಾಗ ನಮ್ಗೆ ಯಾವಾಗ ಬೇಕಾಗಿರುತ್ತೋ ಆವಾಗ ನಾವು ಅದನ್ನು ಯೂಸ್ ಮಾಡ್ಕೊಬೋದು. ಓಕೆ, ದ ಡೈಜೆಸ್ಟೆಡ್ ಸ್ಲರಿ ಈಸ್ ರಿಮೂವ್ಡ್ ಔಟ್ ಥ್ರೂ ಆನ್ ಔಟ್ಲೆಟ್. ಈ ಡೈಜೆಸ್ಟೆಡ್ ಸ್ಲರಿ ಇರುತ್ತೆ, ಡೈಜೆಷನ್ ಆದಮೇಲೆ ಅದನ್ನು ನಾವು ರಿಮೂವ್ ಮಾಡ್ಕೊಬೋದು ಔಟ್ಲೆಟಿಂದ. ಇನ್ ಕಂಟಿನ್ಯೂಸ್ ಟೈಪ್ ಬಯೋಗ್ಯಾಸ್ ಪ್ಲಾಂಟ್ಸಲ್ಲಿ ಬಯೋಮಾಸ್ ಈಸ್ ಫೆಡ್ ರೆಗ್ಯುಲರ್ಲಿ ಡೈಲಿ ನಾವು ಆ ಬಯೋಮಾಸ್ನ ಇಲ್ಲಿ ದಿಸ್ ಇಸ್ ಕಾಲ್ಡ್ ದಿ ಡೈಜೆಸ್ಟರ್ ಅಂತೀವಿ. ದಿಸ್ ಡೈಜೆಸ್ಟರಲ್ಲಿ biomass is get digested through anaerobic digestion ಆಗುತ್ತೆ in absence of oxygen. ಇಲ್ಲಿ ನಾವು ಬಯೋಮಾಸ್ನ ಥ್ರೂ ಆನ್ ಇನ್ಲೆಟ್, ಇಲ್ಲಿ ಇನ್ಲೆಟ್ ಇದೆ, ಇನ್ಲೆಟ್ ಮೂಲಕ ನಾವು ಬಯೋಮಾಸ್ನ ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತೀವಿ. ಇಲ್ಲಿ ದಿಸ್ ಇಸ್ ಕಾಲ್ಡ್ ದಿ ಡೈಜೆಸ್ಟರ್. ಇನ್ ದಿಸ್ ಡೈಜೆಸ್ಟರ್ ಆ ಡೈಜೆಷನ್ ಆದಮೇಲೆ ಏನು ಬಂದಿರುತ್ತೆ ಅದನ್ನು ನಾವು ಏನಂತೀವಿ, ಸ್ಲರಿ ಅಂತೀವಿ. ವಿ ಕಾಲ್ ಇಟ್ ಆಸ್ ಎ ಸ್ಲರಿ. ಓಕೆ, but whatever the digested slurry is the digestion ಆದಮೇಲೆ ಏನು ಉಳಿತಿರುತ್ತೆ ಅದನ್ನು ನಾವು ಸ್ಲರಿ ಅಂತೀವಿ. ದಟ್ ಸ್ಲರಿ ಈಸ್ ರಿಮೂವ್ಡ್ ಔಟ್ ಥ್ರೂ ಆನ್ ಔಟ್ಲೆಟ್. ಅದನ್ನು ಈ ಔಟ್ಲೆಟ್ ಮೂಲಕ ಅದನ್ನು ಹೊರಗಡೆ ಬರುತ್ತೆ, ತೆಗಿತೀವಿ. ದಟ್ ವಿ ಕಾಲ್ ಇಟ್ ಆಸ್ ಎ ಥ್ರೂ ದ ಔಟ್ಲೆಟ್ ದ digested slurry is removed. After the digestion of the biomass in the digester, the gas is collected. ಇಲ್ಲಿ ಗ್ಯಾಸ್ ಕಲೆಕ್ಟ್ ಆಗುತ್ತೆ. ನಾವು ಹೇಳ್ತೀವಿ ಇಲ್ಲಿ ಗ್ಯಾಸ್ ಹೋಲ್ಡರ್ ಅಂತೀವಿ. ಇಲ್ಲಿ ಕಲೆಕ್ಟ್ ದಿ ಗ್ಯಾಸ್ ಇಲ್ಲಿ ಕಲೆಕ್ಟ್ ಮಾಡುತ್ತೆ ಗ್ಯಾಸ್ ಹೋಲ್ಡರಲ್ಲಿ. ಓಕೆ, ಫ್ರಮ್ ದ ಗ್ಯಾಸ್ ಹೋಲ್ಡರು ಔಟ್ಲೆಟ್ ಇದೆ. ಥ್ರೂ ದ ಔಟ್ಲೆಟ್ ನಾವು ನಮ್ಗೆ ಯಾವಾಗ ಬೇಕಾಗಿರುತ್ತೋ ಅದನ್ನು ನಾವು ಈ ಏನು ಕಲೆಕ್ಟ್ ಆಗಿರುತ್ತೆ ಇಲ್ಲಿ ಗ್ಯಾಸ್ ಹೋಲ್ಡ್ ಆಗಿರುತ್ತೆ ಅದನ್ನು ನಾವು ಇಲ್ಲಿ ಥ್ರೂ ಗ್ಯಾಸ್ ಔಟ್ಲೆಟಿಂದ ನಾವು ಅದನ್ನು ಯೂಸ್ ಮಾಡ್ಕೊಬೋದು ಅಥವಾ ರಿಮೂವ್ ಮಾಡ್ಕೊಬೋದು ಗ್ಯಾಸ್ನ. Okay, that is called the gas outlet antivi. Okay, and also there is a steering arrangement is also there in this digester. The steering is required. Adunu navu heltivi agitation of the digester is required. Okay, due to that ಇಲ್ಲಿ ನಮಗೆ ಸ್ಟಿರಿಂಗ್ ಅಥವಾ ಎಜಿಟೇಷನ್ ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಅಲ್ಲಿ ನಮಗೆ ಹೈ ಕ್ವಾಲಿಟಿಯಲ್ಲಿ ನಮಗೆ ಬಯೋಮಾಸ್ ಇಲ್ಲಿ ಯೂಸ್ ಆಗುತ್ತೆ. high yield of the biomass is obtained. That is the purpose of stirring the biomass ಅಂತೀವಿ. Stirrer is used in the biomass. ಇಲ್ಲಿ stirrer ನಾವು ಯೂಸ್ ಮಾಡಿದ್ದೀವಿ ಬಯೋಮಾಸ್ ಅಲ್ಲಿ, ಇಟ್ಸ್ ಕಾಲ್ಡ್ ದಿ ಸ್ಟಿರರ್ ಅಂತೀವಿ. ಅಲ್ಲಿ ಸ್ಟಿರರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, a good high yield of biogas is obtained. ಹೈ yield of biogas ನಮಗೆ
ಬರೋದ್ರಿಂದ ಅಲ್ಲಿ ಸ್ಟಿರರ್ ಅರೇಂಜ್ಮೆಂಟ್ ಈಸ್ ಯೂಸ್ ದಟ್ ವಿ ಕಾಲ್ ಇಟ್ ಅದನ್ನು ನಾವು ಹೇಳ್ತೀವಿ ಎಜಿಟೇಷನ್ ಅಂತ ನಾವು ಹೇಳ್ತೀವಿ. ವಿ ಕಾಲ್ ಇಟ್ ಎಸ್ ಎಜಿಟೇಷನ್. ಇಂಪ್ರೂವ್ ದಿ ಗ್ಯಾಸ್ yield ನಾವು ಇಂಪ್ರೂವ್ ಮಾಡೋದಕ್ಕೆ ದ ಸ್ಲರ್ರಿ ಶುಡ್ ಬಿ ಎಜಿಟೇಟೆಡ್. ಓಕೆ, ದಿಸ್ ಇಸ್ ಕಾಲ್ಡ್ ದಿ ಸ್ಲರ್ರಿ ಅಂತೀವಿ. ಆ ಸ್ಲರ್ರಿನ ನಾವು ಎಜಿಟೇಟ್ ಮಾಡಬೇಕು. ಎಜಿಟೇಷನ್ ಇಸ್ ನಥಿಂಗ್ ಬಟ್ ಯೂಸಿಂಗ್ ಎ ಸ್ಟಿರರ್. ಅದು ನಾವು ಬ್ಲೆಂಡ್ ಅಥವಾ ಏನದನ್ನು ಎಜಿಟೇಟ್ ಸ್ಟಿರ್ ಮಾಡ್ತೀವಿ, ದಟ್ ಈಸ್ ಆಫ್ ದಿ ಸ್ಲರ್ರಿನ ನಾವು ಎಜಿಟೇಟ್ ನಾವು ಮಾಡೋದ್ರಿಂದ ನಾವು ದ ಪರ್ಪಸ್ ಆಫ್ ಎಜಿಟೇಟಿಂಗ್ the slurry to improve the gas yield. ಗ್ಯಾಸ್ yield ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಆಫ್ಟರ್ ದಿ ದಟ್ ದ ರೆಸಿಡ್ಯೂಸ್ obtained after the digestion that we call it as a sludge ಅಂತೀವಿ. ಓಕೆ, ದಟ್ sludge is ಇಲ್ಲಿ ರಿಮೂವ್ ಮಾಡ್ಬೋದು. ಗ್ಯಾಸ್ ದಟ್ ಈಸ್ ವೇಟೆಡ್ ಫಾರ್ ರಿಮೂವ್ ಫಾರ್ ಮೇಂಟೆನೆನ್ಸ್. sludge will be removed. That is called the continuous type biogas plants. Really, biomass is fed into the digester regularly. ಆಗಿ ನಾವು ಬಯೋಮಾಸ್ನ ನಾವು ಇದರಲ್ಲಿ ನಾವು ಇದನ್ನ ಫೀಡ್ ಮಾಡ್ತೀವಿ. ಸಚ್ ಪ್ಲಾಂಟ್ಸ್ ಆರ್ ಕಾಲ್ಡ್ ದಿ ಕಂಟಿನ್ಯೂಸ್ ಟೈಪ್ ಬಯೋಗ್ಯಾಸ್ ಪ್ಲಾಂಟ್ಸ್. Okay, in the continuous type biogas plants may be single stage or two stage. ಇಲ್ಲಿ ಸಿಂಗಲ್ ಸ್ಟೇಜು ಇರ್ಬೋದು ಅಥವಾ ಟೂ ಸ್ಟೇಜು ಇರ್ಬೋದು. ಓಕೆ, ಇನ್ ಸಿಂಗಲ್ ಸ್ಟೇಜಲ್ಲಿ ಆಸಿಡ್ ಪ್ರೊಡಕ್ಷನ್ ಅಂಡ್ ಮೀಥೇನ್ ಪ್ರೊಡಕ್ಷನ್ ಆರ್ ಕ್ಯಾರಿಡ್ ಔಟ್ ಇನ್ ದ ಸೇಮ್ ಚೇಂಬರ್. ಇಲ್ಲಿ ಆಸಿಡ್ ಫಾರ್ಮೇಷನ್ ಅಂಡ್ ಮೀಥೇನ್ ಫಾರ್ಮೇಷನ್ನು ಒಂದೇ ಚೇಂಬರಲ್ಲಿ ಆಗುತ್ತೆ ವಿತೌಟ್ ಬ್ಯಾರಿಯರ್. ಆ ಪ್ಲಾಂಟ್ಸ್ನ ಆ ಸ್ಟೇಜ್ನ ನಾವು ಹೇಳ್ತೀವಿ ಸಿಂಗಲ್ ಸ್ಟೇಜ್ ಅಂತೀವಿ. ಸಿಂಗಲ್ ಸ್ಟೇಜ್ ಆಸಿಡ್ ಪ್ರೊಡಕ್ಷನ್ and methane production are carried out in the same chamber. This chamber ಅಲ್ಲಿ ಆಸಿಡ್ ಪ್ರೊಡಕ್ಷನ್ ಮತ್ತು ಮೀಥೇನ್ ಪ್ರೊಡಕ್ಷನ್ ಆಗುತ್ತೆ ವಿತೌಟ್ ಬ್ಯಾರಿಯರ್. ಅಲ್ಲಿ ಯಾವುದು ಬ್ಯಾರಿಯರು ಇರೋದಿಲ್ಲ. ಇನ್ ದ ಟೂ ಸ್ಟೇಜಲ್ಲಿ ಆಸಿಡ್ ಪ್ರೊಡಕ್ಷನ್ ಈಸ್ ಕ್ಯಾರಿಡ್ ಔಟ್ ಇನ್ ಎ ಸಪರೇಟ್ ಚೇಂಬರ್. ದ ಕಂಟಿನ್ಯೂಸ್ ಟೈಪ್ ಬಯೋಗ್ಯಾಸ್ ಮೇ ಬಿ ಟೂ ಸ್ಟೇಜ್ ಇರ್ಬೋದು. ಟೂ ಸ್ಟೇಜಲ್ಲಿ ಆಸಿಡ್ ಪ್ರೊಡಕ್ಷನ್ನು ಒಂದು ಸಪ್ರೇಟ್ ಚೇಂಬರಲ್ಲಿ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಓನ್ಲಿ ಡೈಲ್ಯೂಟೆಡ್ ಆಸಿಡ್ಸ್ ಆರ್ ಫೆಡ್ ಇನ್ ಟು ದಿ ಸೆಕೆಂಡ್ ಚೇಂಬರ್. ಡೈಲ್ಯೂಟೆಡ್ ಆಸಿಡ್ಸ್ ಏನಾಗಿರ್ತವೆ ಅದು ಮಾತ್ರ ಅಲ್ಲಿ ಸೆಕೆಂಡ್ ಚೇಂಬರಲ್ಲಿ ಫೀಡ್ ಆಗ್ತವೆ. ವೇರ್ ಬಯೋಗ್ಯಾಸ್ ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್. ಅಲ್ಲಿ ಬಯೋಗ್ಯಾಸ್ ಪ್ರೊಡಕ್ಷನ್ ಏನಲ್ಲಿ ಆಗುತ್ತೆ ಅದನ್ನು ನಾವು ಹೇಳ್ತೀವಿ ಟೂ ಸ್ಟೇಜ್ ಬಯೋಗ್ಯಾಸ್ ಪ್ಲಾಂಟ್ಸ್ ಅಂತ. ಮೇಬಿ ಸಿಂಗಲ್ ಸ್ಟೇಜ್ ಇರ್ಬೋದು ಅಥವಾ ಟೂ ಸ್ಟೇಜ್ ಇರ್ಬೋದು. ಸಿಂಗಲ್ ಸ್ಟೇಜ್ ಪ್ಲಾಂಟ್ಸ್ ಆರ್ ಎಕನಾಮಿಕಲ್ ಅಂತೀವಿ. ಎಕನಾಮಿಕಲ್, ಸಿಂಪಲ್ ಆ್ಯಂಡ್ ಈಸಿ ಟು ಆಪರೇಟ್. ಸಿಂಪಲ್ ಇರ್ತವೆ, ಎಕನಾಮಿಕಲ್ ಇರ್ತವೆ, ಆ್ಯಂಡ್ ಅದನ್ನು ಆಪರೇಟ್ ಮಾಡೋದು ಈಸಿಯಾಗಿ ನಾವು ಅದನ್ನು ಆಪರೇಟ್ ಮಾಡ್ಬೋದು. ಆ್ಯಂಡ್ ದೇ ಆರ್ ಜನರಲಿ ಯೂಸ್ ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಬಯೋಗ್ಯಾಸ್ ಪ್ಲಾಂಟ್ಸ್. ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಬಯೋಗ್ಯಾಸ್ ಪ್ಲಾಂಟ್ಸ್ ಅಲ್ಲಿ ನಾವು ಸಿಂಗಲ್ ಸ್ಟೇಜ್ continuous type biogas plants can be used. However, the two-stage plants are costlier. Two-stage biogas plants are costly irtave and difficult to in operation ಮಾಡೋದು difficult irtave, and maintenance also difficult, but they produce more gas compared to the single stage biogas plants. Compare ಮಾಡಿದಾಗ two-stage biogas plants produce more gas. Such plants are called the continuous type biogas plants. Okay, that is the explanation. The plant is fed daily with certain quantity of biomass. ಅದನ್ನು ನಾವು daily certain quantity of biomass ನಾವು daily feed ಮಾಡಬೇಕಾಗುತ್ತೆ. Okay, the gas produced is stored in the plant or in a separate gas holder and remains available for use as required. ಗ್ಯಾಸ್ ಏನು ಪ್ರೊಡ್ಯೂಸ್ ಆಗಿರುತ್ತೆ ಅದನ್ನು ನಾವು ಸ್ಟೋರ್ ಮಾಡ್ಕೊಳ್ತೀವಿ ಪ್ಲಾಂಟಲ್ಲಿ ಅಥವಾ ಸಪ್ರೇಟ್ ಗ್ಯಾಸ್ ಹೋಲ್ಡರಲ್ಲಿ. ಅದು ಯಾವಾಗಲೂ ನಮಗೆ ನಮಗೆ ಮಾಡ್ಕೊಬೋದು. ಬಯೋಮಾಸ್ fed into the digester is completely digested and the digested slurry is rejected through an outlet. After the digestion ಆದಮೇಲೆ
ಅದನ್ನು ಕಂಪ್ಲೀಟಾಗಿ ಅದನ್ನು ನಾವೇನಂತೀವಿ ಡೈಜೆಸ್ಟೆಡ್ ಸ್ಲರ್ರಿ ಅಂತೀವಿ, ಅದು ರಿಜೆಕ್ಟ್ ಆಗುತ್ತೆ ಥ್ರೂ ಆ್ಯನ್ ಔಟ್ಲೆಟ್. ಪ್ಲಾಂಟ್ ಆಪರೇಟ್ಸ್ ಕಂಟಿನ್ಯೂಸ್ಲಿ ಸ್ಟಾಪ್ಡ್ ಓನ್ಲಿ ಫಾರ್ ಮೇಂಟೆನೆನ್ಸ್. ಅಂದರೆ ಇದು ಕಂಟಿನ್ಯೂಸ್ ಆಗಿ ಆಪರೇಟ್ ಆಗೋದ್ರಿಂದ ಇದನ್ನು ನಾವು ಯಾವಾಗ ಸ್ಟಾಪ್ ಮಾಡ್ಬೋದು? ಫಾರ್ ಮೇಂಟೆನೆನ್ಸ್ ಆರ್ ಫಾರ್ ರಿಮೂವಲ್ ಆಫ್ ದಿ ಸ್ಲಡ್ಜ್. ಇಲ್ಲಿ ಸ್ಲಡ್ಜ್ ರಿಮೂವ್ ಮಾಡಬೇಕು ಅಥವಾ ಮೇಂಟೆನೆನ್ಸ್ ಮಾಡಬೇಕು ಅಂದಾಗ ಮಾತ್ರ ಅದನ್ನು ನಾವು ಸ್ಟಾಪ್ ಮಾಡಬಹುದು. ದಿ ಸ್ಕಮ್ ಈಸ್ ಬ್ರೋಕನ್ ಬೈ ಸ್ಲೋಲಿ ಸ್ಟಿರಿಂಗ್ ದ ಸ್ಲರಿ. ಅಂದರೆ ಸ್ಕಮ್ ಅನ್ನೋದು ಒಂದು ಲೇಯರು. ಹಾಗೆ ಅದನ್ನು ಆಲ್ರೆಡಿ ನಾವು ಇಲ್ಲಿ 9 ಡಯಾಗ್ರಾಮ್ ಆಫ್ ದಿ ಬಯೋಗ್ಯಾಸ್ ಪ್ಲಾಂಟಲ್ಲಿ ನೋಡಿದ್ದೀವಿ. ದ ಲೇಯರ್ ಆಫ್ ಡಂಪ್ ವಿ ಕಾಲ್ ಇಟ್ ಆಸ್ ಎ ಸ್ಕಮ್ ಅಂತೀವಿ. ಆ ಸ್ಕಮ್ ಲೇಯರ್ ಏನು ಫಾರ್ಮೇಷನ್ ಆಗಿರುತ್ತೆ ಆಫ್ಟರ್ ದಿ ಅಬೌವ್ ದಿ ಸೂಪರ್ನೆಟೆಡ್ ಲೇಯರ್, ಅದನ್ನು ನಾವು ಬ್ರೋಕ್ ಮಾಡಬೇಕಾಗುತ್ತೆ. ಸ್ಲೋಲಿ ಯಾವ ಥರ ಮಾಡ್ತೀವಿ ಅದನ್ನು? ಸ್ಟಿರಿಂಗ್ ದ ಸ್ಲರ್ರಿ. ಸ್ಲರ್ರಿನ ನಾವು ಸ್ಟಿರಿಂಗ್ ಮಾಡೋದ್ರಿಂದ ಯೂಸಿಂಗ್ ದ ಸ್ಟಿರರ್ ಅಲ್ಲಿ ನಾವು ಸ್ಕಮ್ ಲೇಯರ್ನ ಬ್ರೋಕ್ ಮಾಡೋದ್ರಿಂದ ದಟ್ ಇಂಪ್ರೂವ್ಸ್ ದಿ ಗ್ಯಾಸ್ ಈಲ್ಡ್. ಅಲ್ಲಿ ಗ್ಯಾಸ್ ಈಲ್ಡ್ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಗ್ಯಾಸ್ ಫಾರ್ಮೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. This is called the continuous type biogas plants. Okay, these are some of the types of the biogas plants. ಇವಾಗ ನಾವು ಬ್ಯಾಚ್ ಟೈಪ್ ಬಯೋಗ್ಯಾಸ್ ಪ್ಲಾಂಟ್ ಮತ್ತು ಕಂಟಿನ್ಯೂಸ್ ಟೈಪ್ ಬಯೋಗ್ಯಾಸ್ ಪ್ಲಾಂಟ್ಸ್ ಬಗ್ಗೆ ನಾವು ನೋಡಿದ್ದೀವಿ. ಇವಾಗ ನಾವು ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡೋಣ. ಈ ಸೆಷನ್ನಲ್ಲಿ ಯಾವುದು ಟೈಪ್ ಬರುತ್ತೆ ಅನ್ನೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್, ದಿ ವಿಚ್ ಟೈಪ್ಸ್ ಆಫ್ ಪ್ಲಾಂಟ್ ಆರ್ ಫೆಡ್ ಅಂಡ್ ಎಂಪ್ಟಿಡ್ ರೆಗ್ಯುಲರ್ಲಿ ಅಂತ ಕೇಳಿದ್ದಾರೆ. ಅಂದರೆ ಯಾವ ಟೈಪ್ ಪ್ಲಾಂಟು ನಾವು ಫೀಡ್ ಮಾಡಬೇಕಾಗುತ್ತೆ ಮತ್ತು ಖಾಲಿ ಮಾಡ್ತೀವಿ, ರೆಗ್ಯುಲರ್ ಆಗಿ ಫೀಡ್ ಮಾಡ್ತೀವಿ ಮತ್ತು ಅದನ್ನು ಖಾಲಿ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇಸ್ ದಿ ಬ್ಯಾಚ್ ಟೈಪ್ ಪ್ಲಾಂಟ್ಸ್ ಅಂತೀವಿ. ದಿಸ್ ಈಸ್ ನಾಟ್ ದಿ ಕರೆಕ್ಟ್ ಆನ್ಸರ್. ಯಾಕಂದರೆ ಬ್ಯಾಚ್ ಟೈಪ್ ಪ್ಲಾಂಟಲ್ಲಿ ನಾವು ರೆಗ್ಯುಲರ್ ಆಗಿ ಫೀಡ್ ಮಾಡೋದಿಲ್ಲ. ಒಂದ್ಸಲಿ ಫೀಡ್ ಮಾಡಿ ಅದನ್ನು ನಾವು ಬ್ಯಾಚ್ ಟೈಪಲ್ಲಿ ಅದನ್ನು ಕಂಪ್ಲೀಟಾಗಿ ಒಂದ್ಸಲಿ ಫೀಡ್ ಮಾಡಿ ಅದು ಬಿಡ್ತೀವಿ. ಆಮೇಲೆ ಅದು ಕಂಪ್ಲೀಟಾಗಿ ಡೈಜೆಷನ್ ಆದಮೇಲೆ ಅದನ್ನು ನಾವು ಅದನ್ನು ರಿಮೂವ್ ಮಾಡ್ತೀವಿ, ಓಕೆ, ಖಾಲಿ ಮಾಡ್ತೀವಿ ಬ್ಯಾಚ್ ಟೈಪಲ್ಲಿ. ಬಟ್ ಕಂಟಿನ್ಯೂಸ್ ಟೈಪ್, ಸೆಕೆಂಡ್ ಆಪ್ಷನ್ ಈಸ್ ದ ಕಂಟಿನ್ಯೂಸ್ ಟೈಪ್ ಪ್ಲಾಂಟ್ಸ್. ಕಂಟಿನ್ಯೂಸ್ ಟೈಪ್ ಪ್ಲಾಂಟ್ಸಲ್ಲಿ ನಾವು ಬಯೋಮಾಸ್ ನಾವು ರೆಗ್ಯುಲರ್ ಆಗಿ ಫೀಡ್ ಮಾಡ್ತೀವಿ ಮತ್ತು ಅದನ್ನು ಖಾಲಿ ಮಾಡ್ತೀವಿ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕಂಟಿನ್ಯೂಸ್ ಟೈಪ್ ಪ್ಲಾಂಟ್ಸ್. ಡೋಮ್ ಟೈಪ್ ಪ್ಲಾಂಟ್ಸ್, ಡ್ರಮ್ ಟೈಪ್ ಪ್ಲಾಂಟ್ಸ್ ಅಂತ ಕೇಳಿದಲ್ಲಿ, ಬಟ್ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಟಿನ್ಯೂಸ್ ಟೈಪ್ ಪ್ಲಾಂಟ್ಸ್ ನಲ್ಲಿ ನಾವು ಬಯೋಮಾಸ್ನ ರೆಗ್ಯುಲರ್ ಆಗಿ ಫೀಡ್ ಮಾಡ್ತೀವಿ ಮತ್ತು ಖಾಲಿ ಮಾಡ್ತೀವಿ. ಸೆಕೆಂಡ್ ಕ್ವಶನ್, ಗ್ಯಾಸ್ ಪ್ರೊಡಕ್ಷನ್ ಆಫ್ ಕಂಟಿನ್ಯೂಸ್ ಪ್ಲಾಂಟ್ ಈಸ್ ಹೈಯರ್ ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲಾಂಟ್. ಅದರಲ್ಲಿ ಗ್ಯಾಸ್ ಪ್ರೊಡಕ್ಷನ್ನು ಕಂಟಿನ್ಯೂಸ್ ಪ್ಲಾಂಟಲ್ಲಿ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಂಪೇರ್ ಮಾಡಿದಾಗ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಕಂಪೇರ್ ಟು ಆಪ್ಷನ್ ಎ ಇಸ್ ದ ಬ್ಯಾಚ್ ಪ್ಲಾಂಟ್ ಅದು. ಓಕೆ, ಬ್ಯಾಚ್ ಟೈಪ್ ಪವರ್ ಪ್ಲಾಂಟಿಗೆ ಬ್ಯಾಚ್ ಟೈಪ್ ಬಯೋಗ್ಯಾಸ್ ಪ್ಲಾಂಟ್ಸ್ಗೆ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ಗ್ಯಾಸ್ ಪ್ರೊಡಕ್ಷನ್ನು ಕಂಟಿನ್ಯೂಸ್ ಪ್ಲಾಂಟಲ್ಲಿ ಜಾಸ್ತಿ ಇರುತ್ತೆ. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಬ್ಯಾಚ್ ಪ್ಲಾಂಟ್. ಡೋಮ್ ಪ್ಲಾಂಟ್, ಡ್ರಮ್ ಪ್ಲಾಂಟ್, ಫ್ಲೆಕ್ಸಿಬಲ್ ಗ್ಯಾಸ್ ಬಯೋಗ್ಯಾಸ್ ಪ್ಲಾಂಟ್ ಅಂತಾನೆ, ಬಟ್ ಇಟ್ ಈಸ್ ಆಲ್ಸೋ ನಾಟ್ ದ ರೈಟ್ ಆನ್ಸರ್. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬ್ಯಾಚ್ ಪ್ಲಾಂಟಲ್ಲಿ ಬ್ಯಾಚ್ ಪ್ಲಾಂಟಿಗೆ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಕಂಟಿನ್ಯೂಸ್ ಪ್ಲಾಂಟಲ್ಲಿ ಗ್ಯಾಸ್ ಪ್ರೊಡಕ್ಷನ್ನು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಫಿಕ್ಸ್ಡ್ ಡೋಮ್ biogas plant is best suitable for which type of plant? Fixed dome biogas plant is best suitable for which type of plant ಅಂತ ಕೇಳಿದ್ದಾರೆ. ಫಿಕ್ಸ್ಡ್ ಡೋಮ್ ಪ್ಲಾಂಟ್ ಯಾವ ಟೈಪ್ ಪ್ಲಾಂಟ್ಗೆ ಸೂಟಬಲ್ ಆಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಕಂಟಿನ್ಯೂಸ್ ಟೈಪ್, ಬ್ಯಾಚ್ ಟೈಪ್, ಸೆಮಿ ಬ್ಯಾಚ್ ಟೈಪ್ ಅಂಡ್ ಸೆಮಿ ಕಂಟಿನ್ಯೂಸ್ ಟೈಪ್ ಅಂತ ಕೇಳಿದ್ದಾರೆ. ಇಲ್ಲಿ ಫಿಕ್ಸ್ಡ್ ಡೋಮ್ ಪ್ಲಾಂಟ್ಸು ಸೂಟಬಲ್ ನಮಗೆ ಕಂಟಿನ್ಯೂಸ್ ಪ್ಲಾಂಟಲ್ಲಿ ನಮಗೆ ಫಿಕ್ಸ್ಡ್ ಡೋಮ್ ಪ್ಲಾಂಟ್ ಸೂಟ್ ಆಗೋದಿಲ್ಲ.
ಬಟ್ ಫಿಕ್ಸ್ಡ್ ಡೋಮ್ ಪ್ಲಾಂಟ್ಸ್ ಇಸ್ ಬೆಸ್ಟ್ ಸೂಟಬಲ್ ಫಾರ್ ಬ್ಯಾಚ್ ಟೈಪ್ ಪ್ಲಾಂಟ್ಸ್. ಬ್ಯಾಚ್ ಟೈಪ್ ಪ್ಲಾಂಟ್ಸಲ್ಲಿ ಈ ಯಾವುದು ನಾವು ಬೆಸ್ಟ್ ಸೂಟ್ ಆಗುತ್ತೆ ಅಂದರೆ ಫಿಕ್ಸ್ಡ್ ಡೋಮ್ ಬಯೋಗ್ಯಾಸ್ ಪ್ಲಾಂಟ್ಸ್. ಫಿಕ್ಸ್ಡ್ ಡೋಮ್ ಬಯೋಗ್ಯಾಸ್ ಪ್ಲಾಂಟಲ್ಲಿ ಬ್ಯಾಚ್ ಟೈಪ್ ಬಯೋಗ್ಯಾಸ್ ಪ್ಲಾಂಟಲ್ಲಿ ಫಿಕ್ಸ್ಡ್ ಡೋಮ್ ನಾವು ಬಯೋಗ್ಯಾಸ್ ಪ್ಲಾಂಟ್ನ ಬೆಸ್ಟ್ ಸೂಟಬಲ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಬ್ಯಾಚ್ ಟೈಪ್. ಫೋರ್ತ್ ಕ್ವಶನ್, ವಿಚ್ ಈಸ್ ದಿ ಇನಿಷಿಯಲ್ ಇಶ್ಯೂ ಆಫ್ ದಿ ಬಯೋಗ್ಯಾಸ್ ಪ್ಲಾಂಟ್? ಅಂದರೆ ಬಯೋಗ್ಯಾಸ್ ಪ್ಲಾಂಟಲ್ಲಿ ನಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ಏನು ನಮಗೆ ಇನಿಷಿಯಲ್ ಇಶ್ಯೂ ಇರುತ್ತೆ ಅಂದರೆ ಸ್ಟಾರ್ಟಿಂಗ್ ಏನು ನಮಗೆ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ನಮಗೆ ಒಂದು ಇಶ್ಯೂ ಬಿಗ್ ಪ್ರಾಬ್ಲಮ್ ಅಂತೀವಲ್ಲ, ಅದು ಏನಿರ್ಬೋದು ಇದೊಂದು ಬಯೋಗ್ಯಾಸ್ ಪ್ಲಾಂಟಲ್ಲಿ ಅಂತ ಕೇಳಿದರೆ ಆಪ್ಷನ್ ಎ ಇಸ್ ದಿ ಫೀಡ್ ಸ್ಟಾಕ್. ಫೀಡ್ ಸ್ಟಾಕ್ ಇಸ್ ದ ಒಂದು ಇಶ್ಯೂ ಅಂತ ಇಲ್ಲಿ ಹೇಳ್ಬೋದು. ಯಾಕಂದರೆ ಇಲ್ಲಿ ಬಯೋಗ್ಯಾಸ್ ಪ್ಲಾಂಟಲ್ಲಿ ನಮಗೆ ಮೇನ್ಲಿ ವಿ ರಿಕ್ವೈರ್ ರಾ ಮೆಟೀರಿಯಲ್ ನಮಗೆ ಬೇಕು ಇಲ್ಲಿ. ದೇರ್ಫೋರ್ ದಿ ರಾ ಮೆಟೀರಿಯಲ್ನ ನಾವೇನು ಹೇಳ್ತೀವಿ, ಫೀಡ್ ಸ್ಟಾಕ್ ಅಂತೀವಿ, ಫೀಡ್ ಸ್ಟಾಕ್. ಓಕೆ, ನಮಗೆ ಇಲ್ಲಿ ರಾ ಮೆಟೀರಿಯಲ್ ಇಸ್ ದ ಮೇನ್ ಇಶ್ಯೂ. ಇದು ಇನಿಷಿಯಲ್ ಆಗಿ ನಮಗೆ ಬೇಕಾಗಿರೋದಿಲ್ಲಿ ಬಯೋಗ್ಯಾಸ್ ಪ್ಲಾಂಟಲ್ಲಿ ರಾ ಮೆಟೀರಿಯಲ್ ಬೇಕು. ಆ ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡೆ ನಾವಿಲ್ಲಿ ಬಯೋಗ್ಯಾಸ್ನ ಜನರೇಟ್ ಮಾಡ್ತೀವಿ. ದೇರ್ಫೋರ್ ಫೀಡ್ ಸ್ಟಾಕ್ ಇಸ್ ದ ಇನಿಷಿಯಲ್ ಇಶ್ಯೂ. ಅಂದರೆ ಫೀಡ್ ಸ್ಟಾಕ್ ಅಂದ್ರೆ ಇಲ್ಲಿ ಏನು ಹೇಳ್ತೀವಿ, ರಾ ಮೆಟೀರಿಯಲ್. ನಮಗೆ ರಾ ಮೆಟೀರಿಯಲ್ನ ನಮಗಿಲ್ಲಿ ಮೇನ್ಲಿ ಇನಿಷಿಯಲ್ ಆಗಿ ಸ್ಟಾರ್ಟಿಂಗಲ್ಲಿ ನಮಗೆ ಬೇಕಾಗಿರೋದು ಇದೇ ಒಂದು ಬಿಗ್ ಇನಿಷಿಯಲ್ ಇಶ್ಯೂ ಅಂತ ಹೇಳ್ಬೋದು. ಸೆಕೆಂಡ್ ಆಪ್ಷನ್ಸ್ ನೋಡೋಣ. ಕಂಟಾಮಿನೆಂಟ್ಸ್ ಅಂತ ಕೇಳಿದರೆ ಕಂಟಾಮಿನೆಂಟ್ಸ್ ಇದು ಇಟ್ ಇಸ್ ನಾಟ್ ದಿ ಇನಿಷಿಯಲ್ ಇಶ್ಯೂ ಅಂತ ಹೇಳ್ಬೋದು. ಮಾಯಿಶ್ಚರ್ ಕಂಟೆಂಟು ಇದು ನಮಗೆ ಇನಿಷಿಯಲ್ ಇಶ್ಯೂ ಆಗೋದಿಲ್ಲ. ನ್ಯೂಟ್ರಿಯೆಂಟ್ಸ್ ದಿಸ್ ಇಸ್ ಆಲ್ಸೋ ನಾಟ್ ದ ಇನಿಷಿಯಲ್ ಇಶ್ಯೂ, ಬಟ್ ದ ಇನಿಷಿಯಲ್ ಇಶ್ಯೂ ಇಸ್ ದ ಫೀಡ್ ಸ್ಟಾಕ್. ಅಂದರೆ ಇಲ್ಲಿ ನಮಗೆ ಫೀಡ್ ಸ್ಟಾಕ್ ಅಂದರೆ ಇಲ್ಲಿ ನಮಗೆ ರಾ ಮೆಟೀರಿಯಲ್ ನಮಗೆ ಇಲ್ಲಿ ಮೇನ್ ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Next question, how many types of basic organic decomposition occur in biomass energy conversion? ಎಷ್ಟು ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಡಿಕಂಪೋಸಿಷನ್ ಆಗುತ್ತೆ ಇಲ್ಲಿ ಬಯೋಮಾಸ್ ಎನರ್ಜಿ ಕನ್ವರ್ಷನ್ ಆಗಬೇಕಾದ್ರೆ ಅಂತ ಕೇಳಿದರೆ ಇಲ್ಲಿ ಮೇನ್ಲಿ ಟು ಆರ್ಗ್ಯಾನಿಕ್ ಡಿಕಂಪೋಸ್ ಆಗ್ತವೆ. ಇಲ್ಲಿ 2 ಟೈಪ್ಸ್ ಆಫ್ ದಿ ಆರ್ಗ್ಯಾನಿಕ್ಸ್ ಆಗ್ತದೆ. ದೇರ್ಫೋರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 2 ಟೈಪ್ಸ್ ಬೇಸಿಕ್ ಆರ್ಗ್ಯಾನಿಕ್ ಡಿಕಂಪೋಸ್ ಆಗ್ತವೆ ಇಲ್ಲಿ. ದಟ್ ಈಸ್ ಆಸಿಡ್ ಫಾರ್ಮೇಷನ್ ಆ್ಯಂಡ್ ಮೀಥೇನ್ ಫಾರ್ಮೇಷನ್ ಅಂತೀವಲ್ಲ ಇಲ್ಲಿ. ದೇರ್ಫೋರ್ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2 ಟೈಪ್ಸ್ ಆಫ್ ಬೇಸಿಕ್ ಆರ್ಗ್ಯಾನಿಕ್ ಡಿಕಂಪೋಸಿಷನ್ ಅಕ್ಕರ್ ಇನ್ ಬಯೋಮಾಸ್ ಎನರ್ಜಿ. 3, 4 and 5 ಅಂತ ಕೇಳಿದರೆ ಇದು ರಾಂಗ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 6th question, the central part of an anaerobic plant in an enclosed tank is known as. ಇಲ್ಲಿ ಯಾವುದು ಸೆಂಟ್ರಲ್ ಪಾರ್ಟ್ ಆಗುತ್ತೆ, ಸೆಂಟ್ರಲ್ ಪಾರ್ಟ್ ಆಫ್ ದಿ ಅನ್ಏರೋಬಿಕ್ ಪ್ಲಾಂಟ್. ಅಂದರೆ ಇಲ್ಲಿ ಅನ್ಏರೋಬಿಕ್ ಪ್ಲಾಂಟಲ್ಲಿ ಸೆಂಟ್ರಲ್ ಪಾರ್ಟ್ ಯಾವುದು ಆಗಿರುತ್ತೆ, ಇದು ಎನ್ಕ್ಲೋಸ್ಡ್ ಟ್ಯಾಂಕ್, ಒಂದು ಕಂಪ್ಲೀಟ್ ಎನ್ಕ್ಲೋಸ್ಡ್ ಟ್ಯಾಂಕಲ್ಲಿ ಸೆಂಟ್ರಲ್ ಪಾರ್ಟ್ ಯಾವುದು ಅಂತ ಕೇಳಿದಲ್ಲಿ ಅನ್ಏರೋಬಿಕ್ ಪ್ಲಾಂಟಲ್ಲಿ ಸೆಂಟ್ರಲ್ ಪಾರ್ಟ್ ಯಾವುದು ಎನ್ಕ್ಲೋಸ್ಡ್ ಟ್ಯಾಂಕಲ್ಲಿ ಅಂತ ಕೇಳಿದರೆ ಆಪ್ಷನ್ ಎ ಸ್ಪಿಟ್ ಅಂತ ಕೇಳಿದರೆ ಪಿಟ್ ಇದು ಸೆಂಟ್ರಲ್ ಪಾರ್ಟ್ ಆಗೋದಿಲ್ಲ, ರಾಂಗ್. ಆಪ್ಷನ್ ಬಿ ಇಸ್ ದ ಡೈಜೆಸ್ಟರ್ ಅಂತ ಹೇಳಿದ್ದಾರೆ. ಓಕೆ, ಡೈಜೆಸ್ಟರ್ ಇಸ್ ದ ಸೆಂಟ್ರಲ್ ಪಾರ್ಟ್ ಅಂತ. ಓಕೆ, ಇದು ಸೆಂಟ್ರಲಲ್ಲಿ ಇರುತ್ತೆ ಪಾರ್ಟ್ ಅನ್ಏರೋಬಿಕ್ ಪ್ಲಾಂಟಲ್ಲಿ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಟ್ ಮಿಕ್ಸ್ಚರು ಫೀಡರು ಅಂತ ಕೇಳಿದ್ರೆ ಇದು ಸೆಂಟ್ರಲ್ ಪಾರ್ಟ್ ಆಗೋದಿಲ್ಲ. ದೇರ್ಫೋರ್ ಡೈಜೆಸ್ಟರ್ ಇಸ್ ದ ರೈಟ್ ಆನ್ಸರ್. Seventh question, product of anaerobic decomposition involves ಅಂತ ಕೇಳಿದರೆ ಅಂದರೆ ಇಲ್ಲಿ ಅನ್ಏರೋಬಿಕ್ ಡಿಕಂಪೋಸ್ ಆದಾಗ ಅಂದರೆ ಬಯೋಮಾಸ್ ಈಸ್ ಡೈಜೆಸ್ಟೆಡ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅನ್ಏರೋಬಿಕ್ ಡೈಜೆಷನ್ ಆದಾಗ ಬಯೋಮಾಸು ಅಲ್ಲಿ ನಮಗೆ
ಆ ಪ್ರಾಡಕ್ಟ್ ಬರುತ್ತೆ. ಆ ಪ್ರಾಡಕ್ಟು ಏನಿರುತ್ತೆ ಆ ಪ್ರಾಡಕ್ಟಲ್ಲಿ, ಯಾವುದು ಪ್ರಾಡಕ್ಟ್ ಬರುತ್ತೆ, ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ, ಏನು ಇನ್ವಾಲ್ವ್ ಇರುತ್ತೆ ಕಂಟೆಂಟ್ ಅಂತ ಕೇಳಿದ್ದಾರೆ. ಓಕೆ, therefore ಇಲ್ಲಿ ಆಪ್ಷನ್ ಈಸ್ ದ ಮೀಥೇನ್. ಓಕೆ, ಮೀಥೇನೇ ಇಲ್ಲಿ ನಮಗೆ ಮೇನ್ಲಿ ದಿ ಬೈ ಪ್ರಾಡಕ್ಟ್, ಅಥವಾ ನಮಗೆ ಇಲ್ಲಿ ಪ್ರಾಡಕ್ಟ್ ಏನು ಆಫ್ಟರ್ ದಿ ಬಯೋಮಾಸ್ ಈಸ್ ಡೈಜೆಸ್ಟೆಡ್ ಇನ್ ಎ ಡೈಜೆಸ್ಟರ್ ಆ್ಯಂಡ್ ಆ್ಯರೋಬಿಕಲಿ ಬಯೋಮಾಸ್ನ ನಾವು ಡೈಜೆಸ್ಟರಲ್ಲಿ ಡೈಜೆಷನ್ ಆದಾಗ ನಮಗೆ ಅಲ್ಲಿ ಗ್ಯಾಸ್ ಬರುತ್ತೆ. ಆ ಗ್ಯಾಸ್ನ ನಾವೇನಂತೀವಿ ಬಯೋಗ್ಯಾಸ್ ಅಂತೀವಿ. ಆ ಬಯೋಗ್ಯಾಸ್ ಕಂಟೈನ್ಸ್ ಮೀಥೇನ್. ಬಯೋಗ್ಯಾಸಲ್ಲಿ ಅದ್ರಾಗ ಏನಿರುತ್ತೆ, ಮೀಥೇನ್ ಇರುತ್ತೆ. therefore ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೀಥೇನ್ ಇಸ್ ದ ಪ್ರಾಡಕ್ಟ್ ಆಫ್ ಅನಾರೋಬಿಕ್ ಡಿಕಂಪೋಸ್. ಅನಾರೋಬಿಕಲಿ ಡಿಕಂಪೋಸ್ ಆದಾಗ ನಮಗೆ ಪ್ರಾಡಕ್ಟ್ ಯಾವುದು ಬರುತ್ತೆ, ಮೀಥೇನ್. ನೆಕ್ಸ್ಟ್ ಲ್ಯಾಕ್ಟಿಕ್ ಆಸಿಡ್, ಆಕ್ಸಿಜನ್, ಆಲ್ಕೋಹಾಲ್ ಅಂತ ಕೇಳಿದರೆ ಇವೆಲ್ಲ ರಾಂಗ್ ಆಗುತ್ತೆ. therefore ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 8th question, what pH range does anaerobic digestion occurs at best ಅಂತ ಕೇಳಿದರೆ, ಅಂದರೆ ಇಲ್ಲಿ ಅನಾರೋಬಿಕ್ ಡೈಜೆಷನ್ ಆಗಬೇಕು ಅಂದರೆ ಬಯೋಮಾಸು ಬೆಸ್ಟ್ ಆಗಿ pH ರೇಂಜ್ ಎಷ್ಟಿರಬೇಕು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಯೂಶಲಿ ಅನಾರೋಬಿಕಲಿ ಅಲ್ಲಿ ಬಯೋಮಾಸು ಡೈಜೆಷನ್ ಆಗಬೇಕು ಅಂದರೆ ದ pH ರೇಂಜ್ ರಿಕ್ವೈರ್ಡ್ ಇಸ್ ದ 6.8 to 8.0. 6.8 ಇಂದ ಅಪ್ ಟು 7.2 ಅಂತ ಹೇಳ್ತೀವಿ ನಾವು, ಆರ್ ಅಪ್ ಟು 8ವರೆಗೂ ನಮಗೆ ಬೆಸ್ಟ್ ದ pH ರೇಂಜ್ ಇನ್ ವಿಚ್ ಅನಾರೋಬಿಕ್ ಡೈಜೆಷನ್ ಆಗುತ್ತೆ. ಅಂದರೆ ಅನಾರೋಬಿಕಲಿ ಡೈಜೆಷನ್ ಈ pH ರೇಂಜಲ್ಲಿ ಸೂಟ್ ಬೆಸ್ಟ್ ಆಗಿ ಬಯೋಮಾಸು ಅನಾರೋಬಿಕಲಿ ಡೈಜೆಷನ್ ಆಗುತ್ತೆ. therefore ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 6.8 to 8.0. Ninth question, both power and manure is provided by ಅಂತ ಕೇಳಿದ್ದಾರೆ. ಪವರು ಮತ್ತು ಮೆನ್ಯೂರು ಯಾವುದರಲ್ಲಿ ನಮಗೆ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ನ್ಯೂಕ್ಲಿಯರ್ ಪ್ಲಾಂಟ್ಸ್, ಬಿ ಥರ್ಮಲ್ ಪ್ಲಾಂಟ್ಸ್. ಇಲ್ಲಿ ನಾವು ನೋಡ್ಬೋದು ನ್ಯೂಕ್ಲಿಯರ್ ಪ್ಲಾಂಟಲ್ಲಿ ನಮಗೆ ಪವರ್ ಬರುತ್ತೆ ಬಟ್ ಮೆನ್ಯೂರ್ ಬರೋದಿಲ್ಲ. ಮೆನ್ಯೂರ್ ಅಂದರೆ ನಾವು ಏನು ಹೇಳ್ಬೋದು, ಯೂಶಲಿ ನಾವು ಗೊಬ್ಬರ ಅಂತೀವಲ್ಲ, ಇಟ್ ಈಸ್ ಯೂಸ್ಡ್ ಆಸ್ ಎ ಫರ್ಟಿಲೈಸರ್. ಅದನ್ನು ನಾವು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀವಿ ಇದರಲ್ಲಿ. ಅದು ಪವರು ಮತ್ತು ಮೆನ್ಯೂರ್ ಎರಡೂ ಯಾವ ಪ್ಲಾಂಟಲ್ಲಿ ಬರುತ್ತೆ ಅಂತ ಕೇಳಿದರೆ ನ್ಯೂಕ್ಲಿಯರ್ ಪ್ಲಾಂಟ್ಸಲ್ಲಿ ಪವರ್ ಬರುತ್ತೆ, ನಮಗೆ ಮೆನ್ಯೂರ್ ಬರೋದಿಲ್ಲ. ಥರ್ಮಲ್ ಪ್ಲಾಂಟ್ಸ್ ಆಲ್ಸೋ ವಿ ಕ್ಯಾನ್ ಗೆಟ್ ಪವರ್ ಬಟ್ ಮೆನ್ಯೂರ್ ಬರೋದಿಲ್ಲ. ಬಯೋಗ್ಯಾಸ್ ಪ್ಲಾಂಟ್ಸ್, ಈ ಬಯೋಗ್ಯಾಸ್ ಪ್ಲಾಂಟಲ್ಲಿ ನಮಗೆ ಬಯೋಗ್ಯಾಸ್ನ ನಾವು ಪವರ್ ಆಗಿ ಯೂಸ್ ಮಾಡ್ಕೊಬೋದು for generating electricity, and also the biogas plant produces the manure. Manure ಬರುತ್ತೆ ನಮಗೆ, ಅಲ್ಲಿ ಬೈ ಪ್ರಾಡಕ್ಟ್ ಬರೋದು ಬಯೋಗ್ಯಾಸ್ನ ನಮಗೆ ಅದೇನು ಬರುತ್ತೆ ಬೈ ಪ್ರಾಡಕ್ಟ್ ಅಥವಾ ಔಟ್ಪುಟ್ ಏನು ಬರುತ್ತೆ ಬಯೋಗ್ಯಾಸ್ ಪ್ಲಾಂಟಲ್ಲಿ, ದಟ್ ಈಸ್ ಎ ಗುಡ್ ಮೆನ್ಯೂರ್ ಅಂತ. ದಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಅದರಲ್ಲಿ ನ್ಯೂಟ್ರಿಯೆಂಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಬೆಸ್ಟ್ ಮೆನ್ಯೂರ್. ಅದನ್ನು ಗೊಬ್ಬರ ಆಗಿ ನಾವು ಅದನ್ನು ಯೂಸ್ ಮಾಡ್ಕೊಬೋದು. therefore ಬಯೋಗ್ಯಾಸ್ ಪ್ಲಾಂಟಿಂದ ನಮಗೆ ಬೋತ್ ಪವರ್ ಅಂಡ್ ಮೆನ್ಯೂರ್ ಈಸ್ obtained. therefore ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೈಡ್ರೋಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಂತ, ಹೈಡ್ರೋಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇಂದ ಯು ಕ್ಯಾನ್ ಗೆಟ್ ದಿ ಪವರ್ ಬಟ್ ಅಲ್ಲಿ ನಮಗೆ ಮೆನ್ಯೂರ್ ಬರೋದಿಲ್ಲ. therefore ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್, ಫಾರ್ ಹೌ ಮಚ್ ಪರ್ಸೆಂಟ್ ಈಸ್ ಬಯೋಗ್ಯಾಸ್ ನಾರ್ಮಲಿ ಡಿಸೈನ್ಡ್ ಟು ಹೋಲ್ಡ್ ಅಂತ. ಅಂದರೆ ಎಷ್ಟು ಪರ್ಸೆಂಟು ಬಯೋಗ್ಯಾಸ್ ಅದು ಹೋಲ್ಡರ್, ಗ್ಯಾಸ್ ಹೋಲ್ಡರ್ ಇದೆ, ಆ ಗ್ಯಾಸ್ ಹೋಲ್ಡರ್ ಎಷ್ಟು ಪರ್ಸೆಂಟು ಅಲ್ಲಿ ಗ್ಯಾಸ್ನ ಬಯೋಗ್ಯಾಸ್ನ ಹೋಲ್ಡ್ ಮಾಡುವಷ್ಟು ಡಿಸೈನ್ ಮಾಡಿರ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ಎ ನೋಡೋಣ 35% ಅಂತ ಕೇಳಿದ್ದಾರೆ, ಬಿ 20%, ಸಿ 50% ಅಂತಂದರೆ 8, ಡಿ 80%. ಇಲ್ಲಿ ಯೂಶಲಿ ಬಯೋಗ್ಯಾಸ್ ಪವರ್ ಪ್ಲಾಂಟಲ್ಲಿ ನಾವು ನೋಡಿದ್ವಿ ಬಯೋಮಾಸ್ನ ನಾವು ಅನಾರೋಬಿಕಲಿ ಡೈಜೆಷನ್ ಮಾಡಿದಾಗ ಡೈಜೆಸ್ಟರಲ್ಲಿ ಅಲ್ಲಿ ಏನಾಗುತ್ತೆ ಬಯೋಗ್ಯಾಸು ಜನರೇಟ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಆ ಬಯೋಗ್ಯಾಸ್ ಏನು ಪ್ರೊಡ್ಯೂಸ್ ಆಗಿರುತ್ತೆ ಅದನ್ನು ನಾವು ಅಲ್ಲಿ ಹೋಲ್ಡ್ ಮಾಡ್ಕೊಳ್ತೀವಿ, ಸ್ಟೋರ್ ಮಾಡ್ಕೊಳ್ತೀವಿ ಗ್ಯಾಸ್ ಹೋಲ್ಡರಲ್ಲಿ. ದಟ್ ಗ್ಯಾಸ್ ಹೋಲ್ಡರ್
is designed to hold the biogas that is 50%. ಅಂದರೆ ಅಲ್ಲಿ ಎಷ್ಟು ಬಯೋಗ್ಯಾಸ್ನ ಅದು ಗ್ಯಾಸ್ ಹೋಲ್ಡರು ಹೋಲ್ಡ್ ಮಾಡೋದಕ್ಕೆ ಡಿಸೈನ್ ಮಾಡಿರ್ತಾರೆ ಅಂದರೆ ಅಪ್ ಟು 50% ಆಫ್ ದಿ ಗ್ಯಾಸ್. 50% ಆಫ್ ದಿ ಗ್ಯಾಸ್ನ ಬಯೋಗ್ಯಾಸ್ ಏನು ಪ್ರೊಡ್ಯೂಸ್ ಆಗಿರುತ್ತೆ ಇದು ಗ್ಯಾಸ್ ಇರೋದು ಡೈಜೆಸ್ಟರಲ್ಲಿ ಅವಾಗ ಅದನ್ನು ಗ್ಯಾಸ್ ಹೋಲ್ಡರು ಅದು ಹೋಲ್ಡ್ ಮಾಡ್ಕೊಳ್ಳುತ್ತೆ, ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಂದರೆ ಅದು ಗ್ಯಾಸ್ ಹೋಲ್ಡರು ಎಷ್ಟು ಪರ್ಸೆಂಟ್ ಹೋಲ್ಡ್ ಮಾಡೋದಕ್ಕೆ ಸ್ಟೋರ್ ಮಾಡಿರ್ತಾರೆ, 50%ನ ಅದು ಬಯೋಗ್ಯಾಸ್ನ ಹೋಲ್ಡ್ ಮಾಡೋದಕ್ಕೆ ಅದನ್ನು ಡಿಸೈನ್ ಮಾಡಿರ್ತಾರೆ. ದೀಸ್ ಆರ್ ಸಮ್ ಆಫ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಈ ಸೆಷನಲ್ಲಿ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಾವು ಇಲ್ಲಿ ನೋಡಿದ್ವಿ. ಇವು ಸಮ್ ಆನ್ಸರ್ಸ್ ಇದಾವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ದು. ಸಮ್ ರೆಫರೆನ್ಸ್ ಬುಕ್ಸು ಇದ್ದಾವೆ, ನೀವು ರೆಫರೆನ್ಸ್ ಬುಕ್ಸು ನೀವು ಸ್ಟಡಿ ಮಾಡ್ಬೋದು. ಥ್ಯಾಂಕ್ ಯು.